ಬಳ್ಳಾರಿ, ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರ್ ಈ ಜಿಲ್ಲೆಗಳೆಲ್ಲ ಆಂಧ್ರದಲ್ಲಿದ್ದು. ಹೈದರಾಬಾದ್ ಆಮೇಲೆ ಹೈದರಾಬಾದ್ನಲ್ಲಿ ನಿಜಾಮನ ಆಳ್ವಿಕೆಯಲ್ಲಿ ಇದ್ದಂಥವು ಇವೆಲ್ಲ. ಆಯ್ತಪ್ಪ, ನಿಜಾಂ ಆಡಳಿತದಲ್ಲಿ ಇದ್ದಂಥವು ಇವು. ಅದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ದೋ. ಆಮೇಲೆ ಅದನ್ನು ಮುಂಬೈ, ಬಾಂಬೆ ಕರ್ನಾಟಕ ಅಂತ ಕರೀತಿದ್ದೋ. ಇವನ್ನ ಎರಡೂ ಸೇರಿಸ್ಕೊಂಡು ಉತ್ತರ ಕರ್ನಾಟಕ ಅಂತ ಕರೀತಿದ್ವಿ. ಮಂಗಳೂರು, ಉಡುಪಿನೂ ಕೂಡ ಸೇರಿತ್ತು. ಆಗ ನಮ್ಮ ರಾಜ್ಯದಲ್ಲಿ ಇರಲಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಮೆಡ್ರಾಸ್ ಇದ್ದಂಥದ್ದು, ಅದು ತಮಿಳುನಾಡಿನಲ್ಲಿತ್ತು. ಇವೆಲ್ಲ ಏಕೀಕರಣ ಆದಮೇಲೆ ಇವೆಲ್ಲ ಒಂದು ರಾಜ್ಯ ಆಯಿತು. 1973ರಲ್ಲಿ ಎಲ್ಲ ಮೈಸೂರು ರಾಜ್ಯ ಅಂತಲೇ ಇತ್ತು ಏಕೀಕರಣ ಆದಮೇಲೂ ಕೂಡ. 73ರಲ್ಲಿ ದೇವರಾಜ ಅರಸರವರು ಇರುವಾಗ, 73ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ಅಂತ ನಾಮಕರಣ ಆಯಿತು. ಈಗ ಕರ್ನಾಟಕ ಅಂತ ನಾಮಕರಣ ಆಗಿ ನಮ್ಮ ರಾಜ್ಯಕ್ಕೆ 50 ವರ್ಷಗಳು ತುಂಬೋಗ್ಬಿಟ್ಟಿದ್ದಾವೆ. 50 ವರ್ಷಗಳು ತುಂಬೋಗಿದ್ದಾವೆ. 50ನೇ ವರ್ಷ ಸುವರ್ಣ ಕರ್ನಾಟಕನ ಕಳೆದ ವರ್ಷನೇ ಮಾಡಬೇಕಾಗಿತ್ತು. 50ನೇ ವರ್ಷ ಅದು. ಈಗಾಗಲೇ 50 ವರ್ಷ ತುಂಬೋಗ್ಬಿಟ್ಟಿದೆ. ಅವ್ರು ಬಹುಶಃ ಚುನಾವಣೆಯಲ್ಲಿ ಬಹಳ ಬ್ಯುಸಿಯಾಗಿದ್ರು ಅನ್ನೋ ಕಾಣಿಸುತ್ತೆ. ಮಾಡಕ್ಕೆ ಹೋಗಿಲ್ಲ, ಸುವರ್ಣ ಕರ್ನಾಟಕ ಮಾಡಕ್ಕೆ ಹೋಗಿಲ್ಲ. ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ರು, ಅದಕ್ಕೆ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಅಂತ ಅನಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು ಈ ಸಾರಿ ಬಜೆಟ್ನಲ್ಲಿ ಸುವರ್ಣ ಕರ್ನಾಟಕ ಆಚರಣೆ ಮಾಡಬೇಕು ಇಡೀ ವರ್ಷ ಅಂತೇಳಿ ಘೋಷಣೆಯನ್ನು ಮಾಡಿದೆ. ಹಾಗಾಗಿ ಇಡೀ ವರ್ಷ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ನಾವು ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ. ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ, ಇದು ಘೋಷವಾಕ್ಯ. ಉಸಿರಾಯಿತು ಕರ್ನಾಟಕ, ಆಮೇಲೆ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ. ಉಸಿರಾಗಲಿ ಅಲ್ಲ, ಉಸಿರಾಯಿತು ಕನ್ನಡ. ನಾವು ಬೆಂಗಳೂರಾಗ ಹೋದ್ರ ಬೇರೆ ಮಾತಾಡೋರ್ ಮಂದಿ ರಗಡೆ ಐತಿ. ಉಸಿರ ಇನ್ನೂ ಆಗ್ಬೇಕಾಗಿದೆ ಕರ್ನಾಟಕದಲ್ಲಿ. ನೀವು ಚೆನ್ನಾಗಿ ಕನ್ನಡ ಮಾತಾಡಿ ಸಾಕು, ಬೇರೆ ನೋಡುವ. ಘೋಷವಾಕ್ಯ ಸರಿ ಇಲ್ವಾ? ಆ ಘೋಷವಾಕ್ಯ ಸರಿ ಇಲ್ವಾ? ಉಸಿರಾಗಲಿ ಕನ್ನಡ, ಉಸಿರಾಯಿತು ಕನ್ನಡ ಇದು ಆಗಿಲ್ವಾ? ಮತ್ತೆ ನಿಮ್ಮಂತೆಯವ್ರು ಇದ್ರೆ ಹೆಂಗಾಗುತ್ತೆ? ಈ ತರ ಮಾತಾಡೋದಿದ್ರೆ ಹೆಂಗಾಗುತ್ತೆ? ಉಸಿರಾಯಿತು ಕನ್ನಡ, ಹೆಸರಾಯಿತು ಕರ್ನಾಟಕ. ಆ ಘೋಷವಾಕ್ಯದಿಂದ ಇಡೀ ರಾಜ್ಯದಲ್ಲಿ ನಾವು ಈ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗ